ರಾತ್ರೋರಾತ್ರಿ ಬಂದು ಆಡು ಕತ್ತರಿಸಿದ ಕಿರಾತಕರು. ದುರ್ಗಪ್ಪ ಮಾದರ್ ಕುಟುಂಬಕ್ಕೆ ಕಾಡುತ್ತಿದೆ ಜೀವಭಯ. ಆರ್ಬಿ ತಿಮ್ಮಾಪುರ್ ಅವರ ಕ್ಷೇತ್ರದಲ್ಲಿ ದಲಿತರಿಗಿಲ್ಲ ರಕ್ಷಣೆ. ದೌರ್ಜನ್ಯ ನಡೆದರೂ ಪ್ರಕರಣ ದಾಖಲಿಸಲು ಪೊಲೀಸರಿಗೆ ಮುಲಾಜು. ದಲಿತರಿಗೆ ನ್ಯಾಯ ಸಿಗುತ್ತಿದೆಯಾ ಮುಧೋಳ್ ಮತಕ್ಷೇತ್ರದಲ್ಲಿ? ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ಯಮನಪ್ಪ ಗುಣದಾಳ್. ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಒಂದು ಭಾಷಣವನ್ನು ಮಾಡೋದನ್ನು ನಾನು ಕೇಳಿದ್ದೆ. ಅದರಲ್ಲಿ ಏನಪ್ಪ ಅಂದ್ರೆ, ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಅಥವಾ ಒಬ್ಬ ಪೊಲೀಸ್ ತನ್ನ ಕರ್ತವ್ಯವನ್ನು ಯಾವ ರೀತಿ ಮಾಡಬಲ್ಲ. ಸುಮ್ಮನೆ ತಡರಾತ್ರಿಯಲ್ಲಿ ಪೊಲೀಸ್ ತನಗೆ ಹಾಕಿರ್ತಕ್ಕಂಥ ಡ್ಯೂಟಿಯನ್ನು, ತನ್ನ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದ್ರೆ ಅದೆಷ್ಟೋ ಆಗುವಂತಹ ಅನಾಹುತಗಳು, ಕಳ್ಳತನಗಳು, ಕೊಲೆ ದರೋಡೆಗಳು ತಡಿತಾವಂತವು. ಕಾರಣ ಏನಂದ್ರೆ, ಕಾಕಿ ಇರುವಂಥ ಪವರ್. ಯಾರೋ 4 ಜನ ಹೊಂಚಿ ಹಾಕಿ ಕೂತವರು ಅರ್ಧ ರಾತ್ರಿಯಲ್ಲಿ ಯಾವನಾದ್ರೂ ಒಬ್ಬ ಕಾಕಿ ವ್ಯಕ್ತಿಯನ್ನ ನೋಡಿದ್ರೆ ಅವರು ತಮ್ಮ ಬಂದ ದಾರಿಗೆ ಸುಂಕವಿಲ್ಲದಂತೆ ಓಡಿ ಹೋಗ್ತಾರಂತೆ. ಅಂತಹ ಪವರು ಕರ್ನಾಟಕ ಪೊಲೀಸ್ಗೆ ಮತ್ತು ಭಾರತದ ಪೊಲೀಸ್ ಇಲಾಖೆಗೆ ಐತಿ. ಆದ್ರೆ ಅದೇ ಪೊಲೀಸರು ತಮ್ಮ ಕರ್ತವ್ಯವನ್ನ ಲೋಪ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಆಗಬಾರದಂತ ಅನಾಹುತಗಳು ಕೂಡ ಆಗ್ತವೆ. ಅಂತಹದ್ದೇ ಒಂದು ಪೊಲೀಸರ ಮೇಲೆ ಸಂಶಯ ಇರುವಂತಹ ಹಾಗೂ ಒಬ್ಬ ದಲಿತ ಸಮಾಜದ ವ್ಯಕ್ತಿಯನ್ನ ಹಿಗ್ಗಾಮುಗ್ಗ ಅವಮಾನ ಅಪಮಾನ ಮಾಡುತ್ತಿರುವಂತಹ, ಅವನಿಗೆ ಆರ್ಥಿಕ ನಷ್ಟ ಮಾಡುತ್ತಿರುವಂತಹ ಒಂದು ಸ್ಟೋರಿಯನ್ನು ನಾನು ಇವತ್ತು ಎತ್ಕೊಂಡು ಬಂದಿದ್ದೀನಿ. ಈತ ಯಾರಪ್ಪ ಅಂದ್ರೆ ದುರ್ಗಪ್ಪ ತಿಮ್ಮವ್ವ ಮಾದರ್. ಈತ ಒಬ್ಬ ಮಾಜಿ ದೇವದಾಸಿಯ ಮಗ. ಈತ ಏನಪ್ಪಾ ಅಂದ್ರೆ ನಮ್ಮ ಮುಧೋಳ ತಾಲೂಕಿನ ಜಾಲಿಕಟ್ಟಿ ಕೇಡಿ ಅನ್ನುವಂಥ ಗ್ರಾಮದಲ್ಲಿ ಇರ್ತಾರೆ. ಈತನ ಏನು ಸಾಕಿರ್ತಕ್ಕಂತಹ ಸುಮಾರು 5 ರಿಂದ 6 ಆಡುಗಳು ಯಾರೋ ಕಿಡಿಗೇಡಿಗಳು ಬಂದು ತಡರಾತ್ರಿಯಲ್ಲಿ ಕೊಚ್ಚಿ ಅವುಗಳನ್ನು ಕೊಂದು ಹಾಕಿಬಿಟ್ಟಿದ್ದಾರೆ. ಆತನ ಮೇಲೆ ಯಾವ ದ್ವೇಷ ಇತ್ತೋ ಏನಿತ್ತೋ ಗೊತ್ತಿಲ್ಲ. ಒಟ್ಟಾರೆ ಅವನಿಗೆ ಆರ್ಥಿಕ ನಷ್ಟವನ್ನ ಉಂಟು ಮಾಡಲಿಕ್ಕೆ ತಾನು ಪ್ರೀತಿಯಿಂದ ಸಾಕಿದ, ತನ್ನ ಆರ್ಥಿಕ ಭದ್ರತೆಗಾಗಿ ಸಾಕಿರ್ತಕ್ಕಂಥ ಒಂದು 5 ಆಡು ಮರಿಗಳನ್ನ, ಆಡುಗಳನ್ನ ಕಿಡಿಗೇಡಿಗಳು ಬಂದು ಅವ್ರು ಏನಪ್ಪಾ ಅಂದ್ರ ಕೊಚ್ಚಿ ಹಾಕಿದ್ದಾರೆ. ಬಹುಶಃ ಅವರ ಮನಸ್ಥಿತಿ ಯಾವ ಮಟ್ಟಕ್ಕೆ ವಿಕೃತಿ ಇತ್ತು ಅಥವಾ ಅವರ ಮನುಷ್ಯತ್ವ ಅವರಿಗೆ ಐತೋ ಇಲ್ಲೋ ಗೊತ್ತಿಲ್ಲ. ಏನೇ ಸೇಡಿದ್ರು ಮನುಷ್ಯನ ಜೊತೆ ಮಾತಾಡಿಕೊಂಡರೆ ಬಗೆಹರಿಸ್ಕೊಡ್ರಿ, ಅಥವಾ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಬಗೆಹರಿಯುವಂಥ ಕೇಸನ್ನ ಆತ ಸಾಕಿದ ಮೂಕ ಪ್ರಾಣಿಗಳ ಮೇಲೆ ತಮ್ಮ ತೀಟಿಯನ್ನು ತೀರಿಸಿಕೊಂಡಿರ್ತಕ್ಕಂಥದ್ದು, ತಮ್ಮ ಆಕ್ರೋಶವನ್ನು ತೋರಿಸಿರ್ತಕ್ಕಂಥ ಘಟನೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ನಡೆದಿದೆ. ಈ ಘಟನೆಯ ಆದ ನಂತರ ಆತ ಪಾಪ ದುರ್ಗಪ್ಪ ನನಗೆ ಫೋನ್ ಮಾಡಿ, ಇಲ್ಲ ಸರ್ ಈ ರೀತಿಯಾಗಿ ಅಂತೇಳಿ ತನ್ನ ಒಂದು ಕಣ್ಣೀರಿನ ಕಥೆಯನ್ನು ಹೇಳ್ದ. ಬಹಳ ದುಃಖ ಭರಿತನಾಗಿದ್ದ. ಯಾಕೆ ಈ ತರ ಆಯ್ತಂದ್ರೆ, ಇಲ್ಲ ಈ ತರ ಆಗೈತೆ ಸರ್, ನಾನು ಇಮಿಡಿಯೇಟ್ ಆಗಿ ಈ ಘಟನೆಯ ಕುರಿತು ಅಧಿಕಾರಿಗಳಿಗೆ ತಿಳಿಸಿದಾಗ ಸ್ಥಳಕ್ಕೆ PSI ಲೋಕಾಪುರ ಅವರು, ಅರಣ್ಯ ಇಲಾಖೆ ಸಿಬ್ಬಂದಿಗಳು, ತಾಲೂಕಾ ವೈದ್ಯಾಧಿಕಾರಿಗಳು, ಲೋಕಾಪುರ ಮಟ್ಟದ ಏನು ಪಶು ಸಂಗೋಪನಾ ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಅದನ್ನ ನೋಡಿಕೊಂಡು ಅಲ್ಲಿ ಮೆಜರ್ಮೆಂಟ್ ಮಾಡಿ, ಪಂಚನಾಮೆ ಮಾಡಿ, GPS ಮಾಡಿ ಹೋಗಿದ್ದಾರ. ಆದ್ರೆ ವಿಪರ್ಯಾಸ ಅಂದ್ರ ಇವತ್ತಿಗೂ ಕೂಡ FIR ದಾಖಲಾಗಿಲ್ಲ. ಆರೋಪಿತರು ಯಾರಂತ ಗೊತ್ತಾಗಿಲ್ಲ. ಯಾಕೆ ಈ ರೀತಿ ಆಯ್ತು ದುರ್ಗಪ್ಪ ಅಂತ ಹೇಳಿ ನಾನು ಕೇಳಲಾಗಿ, ಫೆಬ್ರವರಿ 3ನೇ ತಾರೀಕು ಮಂಗಳವಾರ, ಇನ್ನೇನು ಕಳೆದ ಒಂದು 2-3 ದಿವಸ ಆಯ್ತಿದು, ಫೆಬ್ರವರಿ 3ನೇ ತಾರೀಕಿಗೆ ಮಂಗಳವಾರ ಘಟನೆ ನಡೀತದ. ಸುಮಾರು 5 ಆಡುಗಳನ್ನ ಕಿಡಿಗೇಡಿಗಳು ರಾತ್ರಿ 12:30 ಸುಮಾರಿಗೆ ತಡರಾತ್ರಿಯಲ್ಲಿ ಬಂದು ಈ ಆಡುಗಳನ್ನ ಕೊಚ್ಚಿ ಹೋಗಿದ್ದಾರ. ಯಾಕೆ ಅವರು ಆಡುಗಳನ್ನ ಕೊಚ್ಚಿದ್ರು ನಿಮ್ಗೆಲ್ಲ ಗೊತ್ತಿರಬಹುದು. ಈಗಾಗಲೇ ಕರ್ತವ್ಯ ಲೋಪದ ಮೇಲೆ ಬಾಗಲಕೋಟೆಯ ಅಧಿಕಾರಿಗಳನ್ನ ಈಗಾಗಲೇ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಮತ್ತು ಕರ್ತವ್ಯ ಲೋಪದಿಂದಾನೇ ಇದೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾವು ನೋವುಗಳು ಸಹ ಸಂಭವಿಸಿರುವಂತಹ ಅನೇಕ ಘಟನೆಗಳು ಕೂಡ ಜರುಗಿದ್ದಾವೆ. ಅದಷ್ಟೇ ಅಲ್ಲದೇನೆ ಕರ್ತವ್ಯ ಲೋಪದಿಂದ ಏನೆಲ್ಲ ಅನಾಹುತಗಳಾಗ್ತವೆ, ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಮರೆತ್ರೆ ಅಥವಾ ಕರ್ತವ್ಯ ಲೋಪ ಎಸಗಿದ್ರೆ ಅವರಿಗೂ ಕೂಡ ಶಿಕ್ಷೆ ಇದೆ, ಅವರ ಮೇಲೂ ಕೂಡ ಕೇಸ್ ದಾಖಲಿಸಬಹುದು ಅನ್ನೋದನ್ನ ಮರೆತು ಇವತ್ತು ಯಾವುದೋ ಮೇಲ್ಜಾತಿಯ ಜನರ ಮಾತು ಕೇಳ್ಕೊಂಡು ಅಥವಾ ತಮ್ಮ ಕರ್ತವ್ಯದ ಹಮ್ಮು ಭೀಮ್ನಲ್ಲಿ ಏನಾದರೂ ಅಧಿಕಾರಿಗಳಿದ್ದಾರೇನು ಅನ್ನುವಂತ ಸಂಶಯ ಕಾಡ್ತಾ ಇದೆ. ಇದೇನೋ 3ನೇ ತಾರೀಕಿಗೆ
ನಡೆದಿರುವಂತಹ ಈ ಒಂದು ಘಟನೆ ಇದರ ಹಿನ್ನೆಲೆಯನ್ನ ಕೆದಕುತ್ತಾ ಹೋದ್ರ 2025 ಕಾಲಘಟ್ಟ 2025 ಮೂರನೇ ತಿಂಗಳಲ್ಲಿ ಇದೇ ಏನು ಜಾಲಿಕಟ್ಟಿ ಗ್ರಾಮದ ಈ ಏನು ದುರ್ಗಪ್ಪ ತಿಪ್ಪವ್ವ ಮಾದರ್ ಅಂತಕ್ಕಂಥ ಇವರ ಮನೆ ಪಕ್ಕದಲ್ಲೇ ಇರತಕ್ಕಂತಹ ಅಶೋಕ್ ಗೌಡ ಪಾಟೀಲ್ ಈತ ಒಂದು ಕಂಪೌಂಡ್ ವಿಷಯಕ್ಕಾಗಿ ಜಗಳ ಆಗಿರ್ತದ. ಈ ಅಶೋಕ್ ಗೌಡ ಪಾಟೀಲ್ ಈತನ ಮಗ ಸಚಿನ್ ಗೌಡ ಪಾಟೀಲ್ ಹಾಗೂ ಸದಾಶಿವ ವೆಂಕಪ್ಪ ಹೊಸಕೇರಿ ಅಂತಕ್ಕಂಥವ್ರು ಇವರೆಲ್ಲ ಸೇರಿ ಈ ಏನು ದುರ್ಗಪ್ಪನ ಹೆಂಡತಿಯಾಗಿರ್ತಕ್ಕಂಥ ಶಂಕರವ್ವ ಮಾದರ್ ಮಗಳು ಅವಾಗ ಅಪ್ರಾಪ್ತ ಬಾಲಕಿಯಾಗಿರ್ತಕ್ಕಂಥ ಐಶ್ವರ್ಯ ದುರ್ಗಪ್ಪ ಮಾದರ್ ಈಕೆ ಮೇಲೆ ಇವ್ರ ಮೇಲೆಲ್ಲ ಹಲ್ಲೆಯನ್ನ ಮಾಡಿ ಪ್ರಕರಣ ಕೂಡ ಇದೇನಪ್ಪಾ ಅಂದ್ರೆ ಪೊಲೀಸ್ ಠಾಣೆ ಮೆಟ್ಲಿ ಏರ್ತದ. ಇದು ಈ ಘಟನೆ ಮೆಟ್ಲಿ ಏರಿದ ನಂತರ ಏನಾಗ್ತದೆ ಅಂದ್ರ ಕಂಪ್ಲೇಂಟ್ ಕೊಟ್ಟಿದ್ದು 6ನೇ ತಾರೀಕಿಗೆ. ಆದ್ರೆ ಪೊಲೀಸರು ಯಾವುದೇ ಕಾರಣಕ್ಕೂ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳೋದಿಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಕರ್ತವ್ಯ ಲೋಪ ಯಾಕೆ ಆಗ್ತಾ ಇದೆ ಅಂತ ಹೇಳಿ. 6ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ರೆ 17/3/2025 ಕಂಪ್ಲೇಂಟ್ ಆಗ್ತದ. ಇದಾದ ನಂತರ ಇನ್ನೊಂದು ಬೆಳವಣಿಗೆ ಏನಾಗತ್ತೆ ಅಂದ್ರ 17ನೇ ತಾರೀಕಿನ ಏನು ಕಂಪ್ಲೇಂಟ್ ಆಗ್ತದಲ್ಲ ಅದು ಬಿಟ್ಟು 2ನೇ ದಿನ ಅಂದ್ರೆ 19ನೇ ತಾರೀಕಿಗೆ ಆ ಸವರ್ಣೀಯರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಕೌಂಟರ್ ಕೇಸ್ ಮಾಡ್ತಾರ. ಅದಷ್ಟೇ ಅಲ್ಲದೇನೆ ಕೇಸನ್ನ ಬಿಪಾಲ್ಸ್ ಕೂಡ ಮಾಡ್ತಾರ. ಈಗ ಇಷ್ಟೆಲ್ಲ ಆಟ ಆಡುವಂಥದ್ದು SC/ST ದೌರ್ಜನ್ಯ ತಡೆ ಕಾಯ್ದೆ ಇದು ಇದ್ರೂ ಕೂಡ ಬೇರೆ ಬೇರೆ ದಲಿತರಿಗಾಗಿ ಕಾನೂನಲ್ಲಿ ಅವಕಾಶ ಇದ್ರೂ ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಅಥವಾ ರಾಜಕಾರಣಿಗಳ ಒಂದು ಒಳಸಂಚಿನಿಂದ ಅಥವಾ ಮೇಲ್ವರ್ಗದವರ ಏನವ್ರ ಮೇಲೆ ಪ್ರೀತಿಯೋ ಗೌರವೋ ಏನೋ ಗೊತ್ತಿಲ್ಲ ಅವರ ಸಂಚಿನಿಂದ ಈ ರೀತಿಯ ಘಟನೆಗಳಾಗ್ತವ. ಆ ಪ್ರಕರಣ ಏನಾದರೂ 17ನೇ ತಾರೀಕು ಆಗಿರ್ತಕ್ಕಂಥ ಪ್ರಕರಣವನ್ನ ಕಟ್ಟುನಿಟ್ಟಾಗಿ ಮಾಡಿದ್ರ ಬಹುಶಃ ಇಲ್ಲಿ 5 ಜನ ಆಡು ಅಥವಾ ಏನೋ ಕುರಿ ಮೇಕೆಗಳು ಇದ್ವಲ್ಲ ಅವು ಸಾಯ್ತಾ ಇರಲಿಲ್ಲ ಅನ್ನುವಂಥದ್ದು ದುರ್ಗಪ್ಪನ ವಾದ. ಒಂದು ವೇಳೆ ಈ ಆಡುಗಳನ್ನ ಕೊಂದಾರ, ಮನುಷ್ಯರನ್ನೇ ಕೊಂದ್ರ ಆ ಘಟನೆಗಳು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದವ್ರಿ. ಪೊಲೀಸರ ದಿವ್ಯ ನಿರ್ಲಕ್ಷ್ಯದಿಂದ ಈ ಘಟನೆಗಳು ನಡೆಯೋದು ಸರ್ವೇ ಸಾಮಾನ್ಯವಾಗೈತಿ. ಅಂತಹ ಒಂದು ಹೃದಯ ವಿದ್ರಾವಕ ಘಟನೆ ಇಲ್ಲಿ ನಡೆದೈತಿ. ದುರ್ಗಪ್ಪನ ಕುಟುಂಬ ಅವರ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳಕತ್ತಾರ. ಆದರೆ ಈ ಕೊಂದಿರ್ತಕ್ಕಂಥ ಹಾಡುಗಳನ್ನು ಕೊಂದಿರ್ತಕ್ಕಂಥ ಇವರಿಗೆ ಆರ್ಥಿಕ ನಷ್ಟ ಮಾಡಿರ್ತಕ್ಕಂಥ ಇವರ ಮೇಲೆ ದ್ವೇಷ ಸಾಧಿಸಿರ್ತಕ್ಕಂಥ ಆರೋಪಿತರು ಆರಾಮಾಗಿ ಮಜಾ ಮಾಡ್ಕೊಂತ ಎಲ್ಲೋ ಅಡ್ಡಾಡ್ತಾ ಇದ್ದಾರೆ. ಅವರ ಹಿಂದೆ ಪೊಲೀಸರ ಕೃಪಾ ಕಟಾಕ್ಷ ಐತೇನೋ ಅನ್ನುವಂಥದ್ದು ಸಂಘರ್ಷ ನ್ಯೂಸ್ನ ಪ್ರಶ್ನೆ ಆಗೈತಿ. ಅಷ್ಟಕ್ಕೂ ಈಗಾಗಲೇ ಪೊಲೀಸರು ಏನಪ್ಪಾ ಅಂದ್ರ ಈ ಆಸ್ತಿಗೆ ಹಾನಿ ಮಾಡಿದ್ದು, ಗುಂಪುಗಾರಿಕೆ ಮಾಡಿ ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದು, ಪ್ರಾಣಿ ಅನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಅಥವಾ ಸಾಕು ಪ್ರಾಣಿಗೆ ಗಂಭೀರ ರೂಪದ ಹಾನಿ ಮಾಡಿರ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗ IPC 428, IPC 429, IPC 427, IPC 34 and 149 ಸಾಕು ಪ್ರಾಣಿಗಳ ಗಂಭೀರ ರೂಪದ ಹಾನಿ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಕೇಸ್ಗಳನ್ನ ದಾಖಲೆ ಮಾಡಿಕೊಳ್ಬೇಕಾಗಿತ್ತು. ಮತ್ತು ಏನು SC/ST ಕಾಯ್ದೆ 1989 ಪ್ರಕಾರ ಸೆಕ್ಷನ್ 4 ಸಾರ್ವಜನಿಕ ಕರ್ತವ್ಯ ಲೋಪದಲ್ಲಿ ಈ ಒಂದು ಪೊಲೀಸರ ಮೇಲೂ ಕೂಡ ಪ್ರಕರಣ ದಾಖಲಾಗುವಂತಹ ಸಾಧ್ಯತೆ ಐತಿ. ಅದಷ್ಟೇ ಅಲ್ಲದೇನೆ ಉದ್ದೇಶಪೂರ್ವಕವಾಗಿ ಕರ್ತವ್ಯ ಯಾವ ಅಧಿಕಾರಿಗಳು ಮಾಡೋದಿಲ್ಲ ಅವ್ರ ಮೇಲೆ IPC ಸೆಕ್ಷನ್ 166A(c) ಇದು ಕೂಡ ಲಾಗು ಆಕತಿ. ಇನ್ನೂ ಅನೇಕ ಪ್ರಕರಣಗಳು ಕೂಡ ಲಾಗು ಆಗ್ತಾವ. ಇಲ್ಲಿ ಬರ್ತಾ ಬರ್ತಾ ಏನಾಗ್ತಾ ಇದೆ ಅಂದ್ರ ದೌರ್ಜನ್ಯಕ್ಕೊಳಗಾಗವರು ದಲಿತರು, ಆಸ್ತಿ ಪಾಸ್ತಿ ನಷ್ಟ ಆಗೋದು ದಲಿತರದು, ಮತ್ತೆ ಗೂಬೆ ಕುಣಿಸೋದು ಕೂಡ ದಲಿತರ ಮೇಲೇನೆ. ಈತ ಪಾಪ ದೇವದಾಸಿಯ ಮಗ, ಈತನ ಕಮ್ಯುನಿಟಿ ಮಾದಿಗ. ಇಲ್ಲಿ ಜಿಲ್ಲೆಯಲ್ಲಿ ಅನೇಕ ಮಾದಿಗ ಲೀಡರ್ಗಳಿದ್ದೀರಿ, ರಾಜಕಾರಣಿಗಳಿದ್ದೀರಿ. ಅಷ್ಟೇ ಯಾಕೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆರ್ ಬಿ ತಿಮ್ಮಾಪುರ ಸಾಹೇಬರು ನಿಮ್ಮ ಕ್ಷೇತ್ರದ, ನೀವು ಯಾವ ಕ್ಷೇತ್ರದ MLA ಆಗಿದ್ದೀರಿ ಸಾಹೇಬ್ರೆ? ನಿಮ್ಮ ಕ್ಷೇತ್ರದ ಲೋಕಾಪುರದಲ್ಲಿ ಇದು ಘಟನೆ ಆಗ್ತದ. ಮೊದಲು ಕಾಂಪೌಂಡ್ ವಿಷಯಕ್ಕೆ ಜಗಳ ಪ್ರಾರಂಭ ಆಗಿದ್ದು, ಅವರ ಕುಟುಂಬಸ್ಥರೆಲ್ಲ ಹೊಡಿಬಡಿ ಮಾಡಿ ಅವ್ರು ಕೇಸ್ ಕೊಡಕ್ ಹೋದ್ರೆ ಪೊಲೀಸರು ನಿರ್ಲಕ್ಷ್ಯ ಮಾಡಿ ಕೇಸ್ ತೆಗೆದುಕೊಳ್ಳಂಗಿಲ್ಲ, ಲೇಟ್ ಮಾಡಿ ಕೇಸ್ ತಗೋತಾರ. ಕೇಸ್ ದಾಖಲ್ ಆದ ನಂತರ 2 ದಿನಗಳು ಬಿಟ್ಟು ಕೌಂಟರ್ ಕೇಸ್ ಮಾಡ್ತಾರ. ಅದಲ್ದನ ಮತ್ತೆ ಕೇಸನ್ನ ಬಿಪಾಲ್ಸ್ ಹಾಕ್ತಾರ. ಅದಾದ ನಂತರ ಅದೇ ದ್ವೇಷ ಇಟ್ಟುಕೊಂಡು ಈ ವ್ಯಕ್ತಿ ಮಾಡಿದಾನಂತ ದುರ್ಗಪ್ಪ ಆರೋಪ ಮಾಡ್ತಾ ಇದ್ದಾನೆ. ಈಗ ಈತನೇ ನಮಗೆ ಆರ್ಥಿಕ ನಷ್ಟವನ್ನ ಮಾಡಿದ್ದಾನೆ ಅಂತೇಳಿ. ಇಷ್ಟೆಲ್ಲ ಆದ್ರೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಸಾಹೇಬ್ರ ಗಮನಕ್ಕೆ ಇದು ಯಾಕೆ ಬಂದಿಲ್ಲ? ನಮ್ಮ ಜಮಖಂಡಿ DSP ಸಾಹೇಬ್ರ ಗಮನಕ್ಕೆ, ನಮ್ಮ ಬಾಗಲಕೋಟೆ SP ಸಾಹೇಬ್ರ ಗಮನಕ್ಕೆ ಇವೆಲ್ಲ ವಿಷಯಗಳು ಯಾಕೆ ಬಂದಿಲ್ಲ?
ನೀವು ನಿನ್ನೆ ಮೊನ್ನೆ ನೋಡಿದಿರಿ, ಮೇಜರ್ ಸರ್ಜರಿ ಮಾಡ್ತಾ ಇದ್ದೀವಿ, ಯಾರು ಕರ್ತವ್ಯ ಲೋಪವನ್ನ ಎಸಗ್ತಾ ಇದ್ದಾರೋ ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀವಿ, ಅಮಾನತ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೀರಿ. ಇಲ್ಲಿ ಏನು PSI ಜಕ್ಕಣ್ಣವ್ರ ಅಂತಕ್ಕಂಥ PSI ಅವರ ಒಂದು ನಿರ್ಲಕ್ಷ್ಯ ನಮ್ಗೆ ಎದ್ದು ಕಾಣ್ತಾ ಇದೆ. ಮತ್ತು ಬೇರೆ ಬೇರೆ ಅರಣ್ಯ ಇಲಾಖೆ ಮತ್ತು ಈ ಪಶುಸಂಗೋಪನಾ ಇಲಾಖೆ ಇಲ್ಲಿಯೂ ಇವ್ರ ನಿರ್ಲಕ್ಷ್ಯವೂ ಕೂಡ ಎದ್ದು ಕಾಣಿಸ್ತಾ ಇದೆ. ಈ ದುರ್ಗಪ್ಪನಿಗೆ ನ್ಯಾಯ ಸಿಗಲಿ, ಅಲ್ಲಿ ಕಳ್ಕೊಂಡಿರ್ತಕ್ಕಂಥ ಆರ್ಥಿಕ ನಷ್ಟ ಏನಾಗಿದೆ ಅದು ಅವನಿಗೆ ಸಿಗಬೇಕು. ಅವನ ಮೇಲೆ ಯಾರು ಈಗ ಜೀವ ಭಯ ಕೂಡ ಐತೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಾಣಿಯನ್ನ ಕೊಂದವರು, ನಾನು ಸಾಕಿದ ಪ್ರಾಣಿ ಆಡುಗಳನ್ನ ಕೊಂದವರು ನನ್ನ ಕೊಲ್ಲಂಗಿಲ್ಲ ಏನು ಗ್ಯಾರಂಟಿ ಸಾಹೇಬ್ರ ಅಂತ ಹೇಳಿ ಈ ದುರ್ಗಪ್ಪ ಮಾದರ್ ಅಂತಕ್ಕಂಥ ವ್ಯಕ್ತಿ ತಾನು ಭಯದಿಂದ ಅಂಜಿಕೆಯಿಂದ ಅಡ್ಡಾಡ್ತಾ ಇದ್ದಾನ. ರಾತ್ರಿ ಎನ್ನದೇ ಹಗಲೆನ್ನದೇ ಇವನ ಮೇಲೆ ಅಟ್ಯಾಕ್ ಆಗುವಂತಹ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದ್ದಾವ. ಆದಷ್ಟು ಬೇಗನೆ ಏನು ಬಾಗಲಕೋಟೆ ಪೊಲೀಸ್ ಇಲಾಖೆ ಇದೆ, ಈ ಆರೋಪಿತರು ಯಾರಂತ ಕಂಡು ಹಿಡಿಬೇಕು. ಈ ದುರ್ಗಪ್ಪನ ಪ್ರಕರಣ ಏನು ಅವ್ನು ಕೊಡ್ತಾನೆ ಕಂಪ್ಲೇಂಟ್, ಆ ಕಂಪ್ಲೇಂಟ್ ತೆಗೆದುಕೊಳ್ಬೇಕು. ಒಂದು ಕಂಪ್ಲೇಂಟ್ ಕೊಡಬೇಕಾದ್ರೂ ದಲಿತರು ಇಷ್ಟು ಅಡ್ಡಾಡಬೇಕನ್ನುವಂತ ಪ್ರಶ್ನೆ ಐತಿ. ಇಲ್ಲಿರ್ತಕ್ಕಂಥ ನಮ್ಮ ಏನು ಬಾಗಲಕೋಟೆ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ RB ತಿಮ್ಮಾಪುರ ಸಾಹೇಬರು ಈ ಒಂದು ಪ್ರಕರಣವನ್ನ ಗಂಭೀರ ಅಂತ ಪರಿಗಣಿಸಿ ಈತನಿಗೆ ನ್ಯಾಯ ಕೊಡಬೇಕಂತ ಹೇಳಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.